ಮನ್ಸಿಗೆ ಬಂದೈತ್ರಿ ಅಡ್ಡಿ ಇಲ್ಲ. ಮುಂಚೆ ಹೆಂಗಿತ್ತಮ್ಮ? ಮುಂಚೆ ಹಾಕನ್ರಿ ಇಲ್ಲಿ ಮಟ್ಟ ಹೋದಲ್ರಿ ಹಾಂ 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 ಮಸ್ತ್ ಮಾಡ್ಯಾರ. ಈಗ ಸಿಸಿ ರೋಡ್ ಆಗಿರೋದ್ರಿಂದ ನಿಮ್ಗೆ ಅನುಕೂಲ ಆಗೈತ್ರಿ. ಅನುಕೂಲ ಆತ್ರಿ. ಎಷ್ಟು ವರ್ಷದಿಂದ ಇಲ್ಲಿ ಇದ್ರಿ ನೀವು ಮುಂಚೆ? ಈಗ ಒಂದು 25 ವರ್ಷ ಆತನ ನೋಡಿ ಅಪ್ಪ. ಒಟ್ಟ ರೋಡ್ ಇದ್ದಿದ್ದಿಲ್ಲ ಇಲ್ಲಿ. ಎಲ್ಲಿ ಬರ್ಬೇಕ್ರಿ? ನಮ್ಮ ಗೌಡ್ರು ಕಾಲಕ್ಕೆ ಇರ್ತಿಲ್ಲ, ನಿಮ್ಮ ಕಾಲಕ್ಕೆ ಇರ್ತಿಲ್ಲ. ಆತು ನೋಡ್ರಿ. ಎಲ್ಲರೂ ಕೊಡು ಬೇಸಿಗೆಂದವ್ರಿ ಇವು ಪಾಪ. ಇವು ಪುನಃ ಹೊರದು ಬಿಟ್ಟಿವಿ ನಾವು. ತೆಗ್ಗಾಕತಿ ದಿಬ್ಬಾಕತಿ ನೀರು ನಿಂದಿರ್ತೈತಿ ನೋಡ್ರಿ ಅಪ್ಪ. ಕೈ ಮುಗಿತೀವಿ ಅರಿಯಾಗ ಎಲ್ಲ ಮಾಲ್ ಜಗ್ ಹಾಕ್ಯಾರ ಬಿಡ್ರಿ. ಇಲ್ಲಿ ಮಠ ರೀ ಅಪ್ಪ, ಇಲ್ಲಿ ಮಠ ಆಪ್ ಬೆಳೆದತ್ತು. ಇಲ್ಲಿ ಕರ ಊಟ ಬಡದ್ ದನ ಕಟ್ಟಿದ್ರು. ಇಟ್ಟಿಟ್ಟದ ಹುಳ ಏನ್ ಹೇಳ್ಬೇಕಪ್ಪ. ಹೆಣ್ಣು ಕೊಡಾಕ ಹೆದರರು. ಮತ್ತು ಹಿಟ್ಟು ಹಾಕಕ್ಕೆ ಬರ್ತಿದ್ದಿಲ್ಲ ರೊಟ್ಟಿ ಮಾಡಾಕ. ಯಾರು ನಿಮ್ಮಂತಾರಕ್ಕಾರ ಅಲ್ಲೇ ಬನ್ನಿ ಅಂತ ನೋಡಿ ಹಣಿ ಹಣಿ ಬಡ್ಕೊಂಡು ಓಡಿ ಹೋಗಿ. ಯಾರು ಮಾಡ್ಸಾರ ಇದನ್ನ ರೋಡ್? ಈಗ ಇದು ಸಿಸಿ ರಸ್ತೆ ಯಾರು ಮಾಡ್ಸಾರ? ಇವರು ಇವತ್ತು 3 ಹುಡ್ರು ನಮ್ಮ ಗೌಡ್ರು ರೀ. ಯಾರು? ನಮ್ಮ ಶಾಸಕರು. ಹಾಂ, JS ಪಾಟೀಲ್ ಅವ್ರ ನೋಡ್ರಿ ಗುದ್ಲಿ ಹಾಕಿ ಪೂಜೆ ಮಾಡಿ ಹೋದ್ರಿ ನಮ್ಮ ಗೌಡ್ರು. ಗುದ್ಲಿ ಹಾಕಿ ಎಷ್ಟು ತಿಂಗಳೈತ್ರಿ ಈಗ? ನಮಗೆ ಜಾಸ್ ಒಟ್ಟು ಈಗ ಮನೆ ಮಾಡ್ರ. ಮನೆ ಮನೆ ಒಟ್ಟು ಇದನ್ನ ಈ ರಸ್ತೆ ಮುಗಿತಲ್ಲ ಏನು ಕಂಪ್ಲೀಟ್ ಆಯ್ತು. ಭಾಳ ಐತ್ರಿ ಓಣ್ಯಾಗ. ಹುಡ್ರು ಆಡಕದಾರದಿಲ್ಲ, ಮುದುಕ್ರು ಅಡ್ಡಾಡಕದಾರದಿಲ್ಲ. ಮಳೆ ಆದಂದ್ರ ಮತ್ತೆ ಏನಾರ ಸದ್ಯ ಕಾಂಕ್ರೀಟ್ ರೋಡಿಗೆ ಅಂತ ನಮ್ಮ ಹುಡ್ರು ಹೊರಗೆ ಬಂದಿರೋದು ರೋಡಿಗೆ. ಇಲ್ಲಾಂದ್ರೆ ಅವ್ರ ಮುದುಕ್ರು ಆತ್ರ ಸಣ್ಣ ಹುಡ್ರು ಆತ್ರ ಆಡಕ ಇದ್ದಿಲ್ಲ, ಬರಂಗನೇ ಇದ್ದಿಲ್ಲ. ಮಳೆ ಅನ್ನಪ್ಪ ಅಂದ್ರೆ 15 ದಿನ ತಿಂಗಳು ಹತ್ಲಕ್ಕ ಗಾಡಿ ಅನ್ನಿಲ್ಲ ಅವ್ರಿ. ಬೈಕ್ ಸೈಕಲ್ ಮುಟ್ರ ಬರಂಗ ಇದ್ದಿಲ್ರಿ. ಎಲ್ಲ ಆ ಕಡೆ ರೋಡಿಗೆ ಬರ್ಬೇಕಾಯ್ತ್ರಿ ಮುದುಕರು ಕಟ್ಕೊಂಡೆ. ಎಷ್ಟು ವರ್ಷದಿಂದ ಹಿಂಗೆ ಸಮಸ್ಯೆ ಐತಿ ನಿಮ್ಗೆ? ಈಗ ಅಲ್ಲೇ ಒಂದು 12 ವರ್ಷದಿಂದ ಸಮಸ್ಯೆ ಹೇಳ್ರಿ ಅದು. ಏನು ಈ ಪ್ಲಾಟಿಗೆ ಬಂದ್ರಿ ಆಚ ಕಡೆ ರೋಡ್ ಮಾಡಿಸಿದ್ರಿ, ಅದು ಬಗೆಹರಿದು ಹೋಗ್ತದೆ. ಇಲ್ಲಂದ್ರೆ ಈಗ ಇಲ್ಲಿಂದ ಇಲ್ಲಿ ಮಾಡಿ ಮನೆಗಳು ಎಷ್ಟು ಸೇಮ್ ಅಲ್ರಿ ಇವು. ಬಟ್ ರೋಡ್ ಇದ್ದಿದ್ದಿಲ್ಲ. ರೋಡ್ ಇದ್ದಿಲ್ರಿ. ಎಲ್ಲರಿಗೂ ಅನುಕೂಲ ಆಗಿದೆ. ಹಾಂ, ಭಾಳ ಅನುಕೂಲ ರೀ. ಹುಡ್ರಿಗೆ ಆತು, ಮುದುಕರಿಗೆ ಆತು. ಇದ್ರ ಮಾಡ್ರಿ ಇದನ್ನ ಯಾರು ಮಾಡ್ರಿ? ಯಾರು ಮಾಡ್ಸಾರ ಅದು? ಯಾರು ಮಾಡ್ಸ್ಯಾರ ಈಗ? ಹಾಂ, ಶಾಸಕರು. ಹೆಂಗಿತ್ತು ಈಗ ಹೆಂಗಾಗೈತೆ ರಸ್ತೆ? ಮಳೆ ಬಂದಾಗ ಹೆಂಗಿರ್ತೈತ್ರಿ ಮುಂಚೆ? ಮಳೆ ಬಂದ ಭತ್ತದ ಗಡ್ಡೆ ಮುದುಕರು ಬರಂಗ ಇದ್ದಿಲ್ಲ. ಈಗ ಪಾಡಾಗಿರೋದ್ರಿ ವಾರದಾಗ. ಇದ್ದಾಗ ರೋಡು ಏನೈತಿ ಭಾಳ ಇದಾಗೈತ್ರಿ. ಹುಲ್ಲು ಪಲ್ಲು ಬೆಳೆದು ಏನೈತಿ ಇದಾಗಿತ್ತು. ಊಟ ಸತಿಗೆ ಅಡ್ಡಾಡಕ ಒಟ್ಟು ತೊಂದರೆ ಆಗಿತ್ತು. ನಮ್ಮ JS ಪಾಟೀಲ್ರು ಶಾಸಕರು ಏನೈತಿ ಈಗ ರೋಡ್ ಹಾಕ್ಸಿದ ಮೇಲೆ ಒಳ್ಳೆ ರೋಡ್ ಆಗೈತ್ರಿ. ಎಲ್ಲ ಚಲೋತ್ನ ಮಾಡಿ. ಇದು ಮುಂಚೆ ಒಟ್ಟ ಇಲ್ಲಿ ನಿಮ್ಮ ಮನೆಗೆ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ? ಇಲ್ಲ 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 ಅಡ್ಡಾಡಕ್ಕೆ ಬರ್ತೈತಿ. ಎಲ್ಲ ಅಡ್ಡಾಡಕ್ಕೆ ಅನುಕೂಲ ಆಗೈತ್ರಿ. ಒಟ್ಟು ನಿಮ್ಮ ಈ ಓಣಿನ ಜನರಿಗೂ ಸ್ಪಂದಿಸಿದ್ದಾರೆ. ಹೌದೌದು, ಎಲ್ಲರೂ ಏನೈತಿ ಸ್ಪಂದಿಸ್ಯಾರ. ಎಲ್ಲರೂ ಸ್ಪಂದಿಸಿದ್ದಾರೆ. ಸುಮಾರು ಒಂದು 15 ವರ್ಷಗಡ್ಲೆ ಇದು ಒಂದು ನೆನಗುದು ಹಿಂಗೆ ಬಿದ್ದಿತ್ರಿ ಇದು ರೋಡ್. ಈಗ ಮುದುಕರಾಗಿರ್ಬೋದು, ಸಣ್ಣ ಹುಡುಗರಾಗಿರ್ಬೋದು, ಯಾವುದೋ ಅಂತ ಮಾರಾಟ ಮಾಡೋರ ಸ್ಥಿತಿಗೆ ಈ ಓಣ್ಯಾಗ ಬರೋಕೆ ಹಿಂಜರಿತಿದ್ರು. ಅಲ್ಲಿದ್ದ ಅಲ್ಲಿ ನೋಡಿ ಹಂಗೆ ಹೋಗ್ತಿದ್ರು. ಏನಪ್ಪ ಇದು ಓಣಿ ಈ ನಮ್ಮನೆ ಇರೋದು ಐತಲ್ಲ, ಇದು ಹೆಂಗಾರ ನೀವು ವಿಚಾರ ಇದ್ರ ನಾವು ಹೋಗ್ಬೇಕಂತಂದು ಒಂದು ಯಾವುದೋ ಒಂದು ಮಾರಾಟ ಮಾಡೋಂಥ ಸ್ಥಿತಿ ಈ ಓಣ್ಯಾಗ ಬರ್ತಿದ್ದಿಲ್ಲ. ಅಂಥ ಸಂದರ್ಭದಾಗ ಈ ನಮ್ಮ ರೋಣ ಮತಕ್ಷೇತ್ರದ JS ಭಟ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿ ಈ ನಮ್ಮ ಇಲ್ಲಿರ್ತಕ್ಕಂಥ ಎಷ್ಟೋ ಕಾಲಿನ ಇರ್ಬೋದು ಎಲ್ಲ ಇರ್ಬೋದು. ಆದರೆ ಈಗ ಭಾಳ ಒಂದು ಉತ್ತಮವಾದ ಒಂದು ಕೆಲಸ ಮಾಡಿ ಈಗ ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಾರ್ರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ರೀ, ಅವರು ಈ ಒಂದು ರೋಡ್ ಮಾಡಿದ್ದಕ್ಕಾಗಿ ಅವರು ನಮ್ಮ ಈ ಜನತೆಯ ಪರವಾಗಿ ಅವ್ರು ನಮ್ಮ ಹೃದಯಪೂರ್ವಕವಾದ ಅವ್ರಿಗೆ ಒಂದು ಕೃತಜ್ಞತೆಗಳನ್ನು ನಾವು ಇಲ್ಲಿಂದ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಹುಡ್ರು ನಮಗಂಕರ ಚರ್ದಂಡ್ ಹೋಗೋದು ದುಸ್ತಾರಾಗಿತ್ತು ರೀ. ಅದ್ರಾಗ ನೆನ ಎಲ್ಲ ಪಜೀತ್ ನಮ್ಮ ಬಳ್ಯಾವ. ಏನೋ ಈಗ ಪುಣ್ಯ ಮಾಡೀವ್ರಿ ನಾವು. ಸಾಯಕಾಲಕರ ಹೆಣನಾರ ಹೊರಕರ ಅನುಕೂಲ ಆತ್. ನಮ್ಮನ್ನ ಹೊರಕು ಬರ್ತದಿಲ್ರಿ. ನಮ್ಮನ್ನ ಮುದಕ್ ಸತ್ಯ ಈಕಿ ಗಂಡ